ಮಹಾಗುರುಗಳಲ್ಲಿ ಒಂದು ಸಣ್ಣ ಒಂದು ವಿನಂತಿ. ಏನು ಹೇಳುತ್ತಂದೆ? ಒಂದು ಬಹಳ ಸಣ್ಣ ವಿಷಯ ಕೇಳಬೇಕು ಅಂತಿದೆ. ನನಗೆ ಮುಜುಗಾರ ಹೇಗೆ ಕೇಳ್ಬೋದೋ ಇಲ್ವಾ ಅಂತ ಕೇಳಲ್ಲ. ಕೇಳಪ್ಪ, ನನ್ನ ಕೈಲಾದ್ರೆ ದಯವಿಟ್ಟು ಮಾಡ್ತೀನಪ್ಪ. ಅವಳಿಗೊಂದು ಗೋಲ್ಡನ್ ಬಜರ್. ಆಸ್ಪತ್ರೆಗೆ ಹೋದ್ರೆ ಈ ಜ್ವರ ಗಿರ ಬಂದಾಗ ಡಾಕ್ಟರ್ ಬರ್ತಾರೆ. ಚಿಕನ್ ನಲ್ಲಿ ನಮಗೆಲ್ಲ ಜ್ಞಾಪಕ ತಿರುಗು ಅನ್ನೋರು, ಪಚಾಕ್ ಅಂತ ಹಾಕೋರು. ಅದನ್ನ ನಾನು ಇಮ್ಯಾಜಿನ್ ಮಾಡ್ಕೊತಿದ್ದೆ. ಕೂರ್ಸಿ ಒಂದು ಕುರ್ಚಿ ಮೇಲೆ ಆ ಇಂಜೆಕ್ಷನ್ ಇದೆಯಲ್ಲ, ಇಂಜೆಕ್ಷನ್ ಅನ್ನ ಅವಳು ಚುಚ್ಚಲ್ಲ, ಆ ಕ್ಯಾಪ್ ತೆಗಿತಾಳೆ, ಸ್ಲೋ ಆಗಿ ಹಿಂಗ್ ತೆಗಿತಾಳೆ. ಆವಲೇ ನಾವು ಬಾಬಾ ಏನಿದು ತೆಗಿಯೋ ಇದೊಂದು ಶೈಲಿ ಅಂತ. ಅವಳು ಸಡನ್ ಆಗಿ ಚುಚ್ಚಲ್ಲ, ಆ ಹತ್ತಿಲಿ ಸ್ವಲ್ಪ ಅದೇನೋ ಪಿಂಚರೋ ಅಂತಾರಲ್ಲ, ಅದು ಸುಮ್ನೆ ಉಜ್ಜಲ್ಲ, ಟಚ್ ಮಾಡ್ತಾಳೆ ಅಷ್ಟೇ. ಅವಾಗ ಆಮೇಲೆ ಇಂಜೆಕ್ಷನ್ ಇದೆಯಲ್ಲ, ಹಂಗೆ ಒಂದೊಂದು ಅರ್ಧ ಸೆಂಟಿಮೀಟರ್ ಹಂಗೆ ಒಳಗೆ ಹೋಗ್ತಿದ್ರೆ ನಮ್ಗೆ ಇಂಜೆಕ್ಷನ್ ಅಲ್ಲ, ಅಂತ ಒಂದು ಫೀಲಿಂಗ್ ಬರುತ್ತೆ. ಕೊಡ್ತಾ ಇರೋದು ಇಂಜೆಕ್ಷನ್, ಆದ್ರೆ ಅದ್ರ ಮಜಾ ಇದೆಯಲ್ಲ, ಆ ತರ ಇತ್ತು ಇವಳು ಹಾಡಿದ್ದು. ನರನಾಡಿಗಳಲ್ಲಿ ಹಾಡನ್ನ ತುಂಬೋದಿದೆಯಲ್ಲ ತಾಯಿ, ಕರ್ಣಗಳಿಗೆ ಸ್ಪರ್ಶ ಮಾಡೋದು ಬೇರೆ, ಅದೆಲ್ಲ ವೆರಿ ಓಕೆ. ನೀನ್ ಹಾಡೋದು ನಾವು ಕೇಳೋದೆಲ್ಲ ನಥಿಂಗ್ ಎಕ್ಸ್ಟ್ರಾಡಿನರಿ. ಹಾಡನ್ನ ಹಿಂಗ್ ಚುಚ್ಚೋದಿದೆಯಲ್ಲ ಮೈ ಒಳಗೆ, ಕಿವಿ ಕೆಲ್ಸವೇ ಇಲ್ಲ, ಕಿವಿ ಕೇಳಿಸ್ಕೊಳ್ಳೇ ಇಲ್ಲ, ನರನಾಡಿಗಳೆಲ್ಲ ಕೇಳಿಸ್ಕೊತಾ ಇವೆ. ಈ ಒಂದು ಕ್ಷಣದಲ್ಲಿ ಸುಮ್ಮನೆ ನನ್ನ ಮನ್ಸಿಗೆ ಬಂತು, ಈ ರೀತಿ ಯಾರಾದ್ರೂ ಹಾಡಿದ್ರೆ ನಮಗೆಲ್ಲ ಒಂದು ರೀತಿ, ಆದ್ರೆ ಆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳಿಗೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿರುತ್ತಲ್ವಾ, ಆ ವೈಲಿನ್ಗೂ ಏನಾದ್ರು ಹೇಳ್ಬೇಕು ಅಂತಿರುತ್ತೆ, ಆ ಕೀಬೋರ್ಡ್ಗೆ ಏನಾದ್ರು ಹೇಳ್ಬೇಕು ಅಂತಿರುತ್ತೆ, ಆ ಸಿತಾರ್ ಅಯ್ಯೋ ನಾನು ಹೊಗಳಬೇಕಲ್ಲ, ಹೆಂಗೆ ಹೊಗಳೋದು, ಏನ್ ಮಾಡೋದು ಅಂತ. ಸೊ ಫಾರ್ ಅ ಸೆಕೆಂಡ್ ಇಮ್ಯಾಜಿನ್ ಆ ಸಿತಾರು, ಆ ಗಿಟಾರು, ಆ ವೈಲಿನ್ಗಳು, ಆ ಡ್ರಮ್, ತಬಲಾ, ಶ್ರುತಿ, ತಾಳ, ಸಾಹಿತ್ಯ, ಮೇಳ ಎಲ್ಲವೂ ಅನುಶ್ರೀ ಅವರೊಳಗೆ ಐಕ್ಯವಾಗಿದೆ. ಈಗ ಅನುಶ್ರೀ ಅವೆಲ್ಲದರ ಪರವಾಗಿ ನಿಮಗೊಂದು ಹಗ್ಗಿ ಕೊಡ್ತಾರೆ, ಒಂದು ಹಗ್ ಅಷ್ಟೇ. ಆಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಗಿವಿಂಗ್ ಯು ದೇರ್ ಬ್ಲೆಸ್ಸಿಂಗ್, ದೇರ್ ಲವ್ ಟು ಯು. ಆಹಾ ಆಹಾ, ಇದು ಎಲ್ಲ ಇನ್ಸ್ಟ್ರೂಮೆಂಟ್ಗಳು ನಿಮಗೆ ನೀಡಿದಂಥ ಒಲವು ಅಂತ ಅನ್ಕೊಳ್ಳಿ. ವಾಟ್ ಅ ಬ್ಯೂಟಿಫುಲ್ ರೆಂಡಿಷನ್. ನನ್ನ ಜೀವನದಲ್ಲಿ ಈ ರೀತಿ ಸ್ಪರ್ಧೆಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಅದೇನೋ ಒಂದು ಟಾಪ್ 25 ಪರ್ಫಾರ್ಮೆನ್ಸಸ್ ನೋಡಿರ್ತೀನಲ್ಲ, ಅದರಲ್ಲಿ ಟಾಪ್ ಅಲ್ಲಿ ನಂಬರ್ 1 ಇದು. ಅಂದ್ರೆ ಆ ಡೀಟೇಲಿಂಗು ಮತ್ತೆ ಆ ಪರ್ಫಾರ್ಮೆನ್ಸು ಕೇಳುವವನಿಗೆ ಒಂದು ರೀತಿ ಹುಚ್ಚು ಆಗ್ಬಿಡ್ಬೇಕು, ಪ್ರೀತಿ ಬಂದ್ಬಿಡ್ಬೇಕು ಅವನಿಗೆ. ಹಿ ಶುಡ್ ಫಾಲ್ ಇನ್ ಲವ್. ಐ ಥಿಂಕ್ ಲಾಸ್ಟ್ 4 minutes ಎವ್ರಿಬಡಿ ಫೆಲ್ ಇನ್ ಲವ್ ಇನ್ ದೇರ್ ಲೈಫ್ಸ್. ಥ್ಯಾಂಕ್ ಯು ಅಂಕಿತಾ. ಗಾಡ್ ಬ್ಲೆಸ್ ಯು. ಮಹಾಗುರುಗಳೇ, ನಿಮ್ಮ ಮನಸ್ಸಿನ ಮಾತುಗಳು. ಆಕೆ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ, ಬಟ್ ನೀವು ಆಶೀರ್ವಾದ ಮಾಡಿಸಿದ್ರಲ್ಲ, ಬಹಳ ದೊಡ್ಡದಾಗಿದೆ ವಿಷಯ. ಅದು ಏನಂದ್ರೆ ಎಲ್ಲ ವಾದ್ಯಗಳಿಗೂ ದನಿ ಇದೆ, ಪಾಪ ಅವುಗಳಿಗೆ ಭಾಷೆ ಇಲ್ಲ. ಆ ದನಿಗಳೆಲ್ಲವೂ ಆಶೀರ್ವಾದ ಮಾಡಬೇಕು ಅಂತ ಹೊರಗೆ ಬರೋದು ಎಷ್ಟು ದೊಡ್ಡ ಕೆಲಸ. ಆ ದನಿ ಇಲ್ಲದ ಆಶೀರ್ವಾದ ಇವಳನ್ನ ತಲುಪಿ ಇವಳು ದನಿಗೆ ಭಾಷೆಯನ್ನು ಈಚೆ ಕೊಟ್ಟಿಬಿಟ್ಟಿದ್ದಾಳೆ. ನಾವು ಈ ದನಿಗೆ ಭಾಷೆ ಬಂದವರ ಹಾಗೆ ಅಮೃತ ಕುಡಿದಷ್ಟು ಅನುಭವಿಸ್ತಾ ಇದ್ವಿ ನಾವಿಲ್ಲಿ. ಅಯ್ಯೋ ಅಪ್ಪಾಳೆ ತಿಪ್ಪಾಳೆ ಚಾಂಪಿಯನ್ ಚಪ್ಪಾಳೆ. ಆಲ್ಸೋ ಅನುಶ್ರೀ ಅಕ್ಕ, Yes, ಐ Ankita. ವುಡ್ ಲೈಕ್ ಟು ಥ್ಯಾಂಕ್ ಅನುರಾಧ ಅಕ್ಕ. ಯಾಕಂದರೆ ಸೆಕೆಂಡ್ ಚರಣಲ್ಲಿ ಜಾಝ್ ಇಂಪ್ರೂವೈಸೇಷನ್ ಅವರೇ ಹೇಳ್ಕೊಟ್ಟು. ಸೊ ಅನುರಾಧ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೀವು ಅವರಿಬ್ರು ಸೇರಿ ಒಂದು ಪಲ್ಲವಿ ಹಾಡಿದ್ರೆ ಐ ಆಮ್ ಟೆಲಿಂಗ್ ಯು ಇಟ್ಸ್ ಗೋನ್ ಟು ಬಿ ಅ ರೈನ್. ಸಂಗೀತದ ಮಳೆ ಆಗತ್ತೆ. ಈಗ ಅಮೃತ ಮತ್ತೆ ಜೇನು ಎರಡು ಮಿಕ್ಸ್ ಆಗುವಂತ ಒಂದು ಸಮಯ. ಪ್ಲೀಸ್ ಬನ್ನಿ. ಅಶ್ವಿನ್, ಹಾಡೆಂದ್ರೆ ಏನು ಅನ್ನೋದನ್ನ ಮಹಾಗುರುಗಳ ಸಾಹಿತ್ಯ ಸಂಗೀತದಲ್ಲಿದೆ. ಬಟ್ ಹಾಡೆಂದರೆ 1000 ನವಿಲಿನ ಕಣ್ಣು. ಸಂಗೀತದ ಅರ್ಥವನ್ನ ಸುಲಲಿತವಾಗಿ ಹೇಳಿದಂಥ ನಮ್ಮ ಮಹಾಗುರುಗಳಿಗೆ ಏನ್ ಮಾಡ್ಬೇಕು ನಾನು ಹೇಳೋದೇ ಇಲ್ಲ. ಮಹಾಗುರುಗಳಿಗೆ ಅಷ್ಟೇ. ಸೊ
ಅಂತ ಅರ್ಥಗರ್ಭಿತ ಹಾಡನ್ನ ನೀವು ವೇದಿಕೆ ಮೇಲೆ ಅಷ್ಟು ಸುಂದರವಾಗಿ ಹಾಡಿದ್ರ. Thank you. ಎಷ್ಟು ಸುಂದರ ನಮ್ಮ ಜಡ್ಜಸ್ಗೆ ಅನ್ಸ್ತು ಅಂತ ಕೇಳೋಣ, ಓಕೆನಾ? ಇಲ್ಲ, ಮಹಾಗುರುವನ್ನ ಹೊಗಳೋದಕ್ಕೆ ಬೇಕಾದಷ್ಟು ಕಾರಣ ಇದೆ. ಈ ಹಾಡು ಹಾಡದವನ್ನು ವಿಮರ್ಶೆ ಮಾಡೋದಕ್ಕೆ ಜಡ್ಜಸ್ ಇದ್ದಾರೆ. ಆ ಹಾಡಿನ ವಿಸ್ತೃತ ಭಾಗಕ್ಕೆ ಒಬ್ಬ ಮೆಂಟ್ರಿಗ ಕೂತವನಿಲ್ಲ. ಮೆಂಟ್ರಿಗ ಹೊಡೆರಿ ಚಪ್ಪಾಳೆ ಐತ್ರಿ. ಏಯ್! ಅಪ್ಪಾಳೆ ತಿಪ್ಪಾಳೆ ಚಾಂಪಿಯನ್ ಚಪ್ಪಾಳೆ. ಥ್ಯಾಂಕ್ ಯು ಸುಚೇತನ್ ಸರ್. ವಿಪಿ ಸರ್, ಆ ಸಂಗೀತ ಸ್ವರಗಳನ್ನ ನೀವು ತುಂಬಾ ಆನಂದಿಸ್ತಾ ಇದ್ರಿ, ತುಂಬಾ ಇಷ್ಟಪಟ್ಟು ಕೇಳ್ತಾ ಇದ್ರಿ. ಬಹಳ ಸುಂದರವಾದಂಥ ಹಾಡು. ಅದನ್ನ ಇನ್ನಷ್ಟು ಅದಕ್ಕೆ ರಾಗಮಾಲಿಕೆ ತರ ಮಾಡಿ ಇದು ಭೀಂಪಲಾಸಿ ಅಂತ ಹೇಳ್ಬೋದಾ ಸರ್? ಅಬೇರಿ ಆಧಾರಿತ ಅಂತ ಹೇಳ್ಬೋದೆ? ಹೌದು, ಅದು ಬೇರೆ ರಾಗಗಳು ಯಾಕೆ ಮಾಡಿರೋದು ಅಂದ್ರೆ ಔಡವ ಸಂಪೂರ್ಣ ರಾಗಗಳು ಅಂತ ಮಾಡಿರೋ. ವಾ 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 ವಾ. ಹಾಗಾಗಿ ಅದನ್ನ ಔಡವ ಸಂಪೂರ್ಣ ಅಂದ್ರೆ 5 ಆರೋಹಣ, ಅವರೋಹಣದಲ್ಲಿ ಸಂಪೂರ್ಣ ಅಂದ್ರೆ 7 ಸ್ವರಗಳು ಬರುತ್ತವೆ. ಅದಕ್ಕೆ ಔಡವ ಸಂಪೂರ್ಣ, ಷಾಡವ ಸಂಪೂರ್ಣ, ವಕ್ರರಾಗ, ಈ ರೀತಿ ಅನೇಕ ಪ್ರಕಾರಗಳಿವೆ. ಏನ್ ಹಾಡದೆ ನೀನು! ಥ್ಯಾಂಕ್ ಯು ಸರ್. ವಿದ್ವತ್ತು, ವಿದ್ಯೆ, ಅವರ ಪರಿಶ್ರಮ ನಿನಗೆ ಫಲವಾಗಿದೆ. ಅವರ ಪರಿಶ್ರಮ ಫಲ ಯಾರಿಗೆ? ನಿನಗೆ. ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವಿಪಿ ಸರ್. ಈಗ ಮಹಾಗುರುಗಳು ಗುರು ಕೊಟ್ಟ ಎಲ್ಲ ಪಾಠದ ಪ್ರವರವನ್ನ ಪರ್ಫೆಕ್ಟ್ ಆಗಿ ಕೊಟ್ಟಿದ್ಯಾ. ವಿ ವಿಲ್ ಬಿಗಿನ್ ದಿಸ್ ಸಾಂಗ್ ವಿತ್ ಅಪ್ಪಾಳೆ ತಿಪ್ಪಾಳೆ ಚಾಂಪಿಯನ್ ಚಪ್ಪಾಳೆ. ಧನ್ಯವಾದಗಳು ಮಹಾಗುರುಗಳೇ. ಅರುಣ್ ಸರ್, ತಾವೇನೋ ಮಾತಾಡಬೇಕು ಅಂತ ಅಂತಿದ್ರಿ. ಐ ಆಮ್ ಸೋ ಫಾರ್ಚುನೇಟ್. ಈ ಹಾಡಿಗೆ ನಾನು ಹಾಗೂ ನನ್ನ ಗುರುಗಳು ವಿದ್ವಾನ್ ನಾನೂರು ಅನಂತಕೃಷ್ಣ ಶರ್ಮಾ ಅವರು ನುಡಿಸಿದ್ದೀವಿ ಒರಿಜಿನಲ್ ಆಗಿ. ಸೊ ನನ್ನ ಗುರುಗಳು ಈ ಹಾಡಲ್ಲಿ ಮೃದಂಗ ನುಡಿಸಿ, ನಾನು ಮೋರ್ಚಿಂಗ್ ಮತ್ತು ಘಟಮ್ ನುಡಿಸಿದೆ. ಇದು ಒರಿಜಿನಲ್ ಹಾಡಿಗೆ ಗುರುಗಳು ಹಂಸಲೇಖ ಸರ್. ಥ್ಯಾಂಕ್ ಯು ಅರುಣ್ ಸರ್. ಆ್ಯಂಡ್ ನಿಮ್ಮಂಥ ಮ್ಯೂಸಿಷಿಯನ್ ನಮ್ಮ ಕಾರ್ಯಕ್ರಮದಲ್ಲಿರೋದು ನಮ್ಮೆಲ್ಲರ ಅದೃಷ್ಟ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅರುಣ್ ಸರ್ಗೆ, ಪ್ಲೀಸ್. ಥ್ಯಾಂಕ್ ಯು ಅರುಣ್ ಸರ್. ಅಲ್ಲ, ಇಂಥ ಧ್ವನಿ, ಇಂಥ ಮೆಂಟರಿಗೆ, ಇಂಥ ಕಂಟೆಸ್ಟೆಂಟೇ ಸರಿ. ಇದಕ್ಕಪ್ಪ ಹೇಳೋದು ಸರಿಗಮಪ ಚಾಂಪಿಯನ್ಶಿಪ್. ಅಂಕಿತಾ ಬಗ್ಗೆ ನಾನು ಹೇಳಲೇಬೇಕು. Please. ಆಲ್ರೆಡಿ ಪ್ರೊಫೆಷ್ನಲಿ ಅವರು ರೆಡಿ ಇದ್ದಾರೆ. ಹೌದೌದು. ಆ್ಯಂಡ್ ಅವರು ಸ್ಟೇಜ್ ಮೇಲೆ ಬಂದರು ಅಂದರೆ ಎಲ್ಲರಿಗೂ ಹೈ ಎಕ್ಸ್ಪೆಕ್ಟೇಷನ್ಸ್. ಸೊ ಏನು ಇನ್ನೂ ಆ್ಯಡ್ ಮಾಡಬೇಕು ಅಂತ ಬಹಳ ನಾನು ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಯಾಕೆ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಅಂದರೆ ಅವ್ರಿಗೆ ಇರೋ ಶ್ರದ್ಧೆ. ಎವ್ರಿ ನೋಟ್, ಎವ್ರಿ ಎಕ್ಸ್ಪ್ರೆಷನ್ ಅವರು ಕೂತು ಕೇಳಿ ಹೇಗೆ ಹಾಡಬೇಕು ಎಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಿ, ಮೆಂಟ್ರಿಂಗ್ ಒಂದು 2-3 ರೌಂಡ್ಸ್ ಆದಮೇಲೆನೂ ಶಿ ಕೀಪ್ಸ್ ಕಾಲಿಂಗ್, ಶಿ ಸೆಂಡ್ಸ್ ವಾಯ್ಸ್ ನೋಟ್ಸ್, ಹೀಗೆ ಹಾಡ್ಲಾ ಹಾಗೆ ಹಾಡ್ಲಾ ಅಂತ. ಸೊ ಅಷ್ಟು ಆಸಕ್ತಿ ಇರೋದ್ರಿಂದನೇ ಈ ಥರ ಪರ್ಫಾರ್ಮೆನ್ಸ್ ನೀಡೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯು ಆರ್ ನಾಟ್ ಜಸ್ಟ್ ಅನ್ ಎಸೆಟ್ ಟು ಮೈ ಟೀಮ್, ಯು ಆರ್ ಅನ್ ಎಸೆಟ್ ಟು ದಿ ಇಂಡಸ್ಟ್ರಿ. ಲವ್ ಯು ಅಂಕಿತಾ. ಬಾನ ತೊರೆದು ನೀಲಿ ಮರೆಯಾಯ್ತು ಏತಕ್ಕೆ ಅಂತ ಪುಷ್ಪಕ ವಿಮಾನವನ್ನ ಹತ್ಕೊಂಡು ವೇದಿಕೆ ಮೇಲೆ ಬರ್ತಿದ್ದಾನೆ. ಸ್ವಾಗತಿಸಿ ಗುರುಕಿರಣ್ ಹೆಗ್ಡೆ ಫ್ರಮ್ ಟೀಮ್ ಲಕ್ಷ್ಮೀ ನಾಗರಾಜ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ